ಅಧಿಕಾರಕ್ಕೆ ಬರುವ ಮೊದಲು ಎಲ್ಲ ರಾಜಕಾರಣಿಗಳ ನಾಲಿಗೆಯ ತುದಿಯಲ್ಲಿ ಓಡಾಡಿ ತಕತೈ ಎಂದು ಕುಣಿಯುವುದು ಸಾಮಾನ್ಯವಾಗಿ 3-4 ಪದಗಳು. ಒಂದು, ನಾವು ದಲಿತರನ್ನು ಕೈ ಬಿಡುವುದಿಲ್ಲ, ರೈತರನ್ನು ರಕ್ಷಿಸುತ್ತೇವೆ, ಬಡವರ ಪರವಾದ ಸರ್ಕಾರ. ಇದೆಲ್ಲ ಸಾಮಾನ್ಯವಾಗಿ ಕುಣಿದು ಕುಪ್ಪಳಿಸುವ ಪದಗಳು. ಏನಾಗಲ್ಲ. ಅಧಿಕಾರ ಬಂದ ಮೇಲೆ ಅವರು ಯಾರ ಪರವೂ ಅಲ್ಲ, ಅಧಿಕಾರದ ಪರ, ಸಾಧ್ಯವಾದರೆ ಲಕ್ಷ್ಮಿಯ ಪರ. ನಾಚಿಕೆಗೆಟ್ಟಂತೆ ಮಾತನಾಡ್ತಾರೆ ಅಧಿಕಾರಕ್ಕೆ ಬಂದ ಮೇಲೆ. ಬರುವುದಕ್ಕೆ ಮೊದಲು ಏನು ದೇಶ ಉದ್ಧಾರಕರಂತೆ ಪೋಸ್ಟ್ ಕೊಡ್ತಾರೆ. ಗ್ಯಾರಂಟಿಗಳು ಹೊಡೆತವನ್ನು ಕೊಟ್ಟೇ ಕೊಡುತ್ತವೆ ಎಂಬ ಕನಿಷ್ಠ ಪ್ರಜ್ಞೆಯೂ ಇಲ್ಲದೆ ಪ್ರಣಾಳಿಕೆಯಲ್ಲಿ ಹಾಕಿಕೊಂಡು ಚುನಾವಣೆಯಲ್ಲಿ ಜನರ ಮುಂದೆ ಹೋಗಿ ಈಗ ಅದರ ಹೊಡೆತದಿಂದ ತಪ್ಪಿಸಿಕೊಳ್ಳಲು ಇನ್ಯಾರ್ಯಾರಿಗೋ ಸಿಕ್ಕಿದವರಿಗೆಲ್ಲ ಹಾದಿ ಬೀದಿ ರಸ್ತೆ ಗಲ್ಲಿಗಳಲ್ಲಿ ಬರೆ ಹಾಕುತ್ತಾ ಹೋಗುತ್ತಿರುವ ಸರ್ಕಾರ, ಅದರಲ್ಲೂ ದಲಿತರು, ಬಡವರು, ಹಿಂದುಳಿದವರು, ಮಧ್ಯಮ ವರ್ಗದವರು ಇವೆಲ್ಲ ಅಂತಂದಾಗ ವಿಪರೀತವಾದ ಕಾಳಜಿಯನ್ನು ಆಗಾಗ್ಗೆ ಅವಕಾಶ ಸಿಕ್ಕಾಗಲೆಲ್ಲ ತೋರಿಸುವ ಮುಖ್ಯಮಂತ್ರಿಗಳ ಕಾಲಾವಧಿಯಲ್ಲೇ ಈ ಮುಖ್ಯಮಂತ್ರಿ ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು ಅವಧಿಯಲ್ಲೇ ಆ ದಲಿತ ಉದ್ಧಾರಕ್ಕೆಂದೇ ಮೀಸಲಿಟ್ಟಿದ್ದ ಹಣವನ್ನು ಕಣ್ಣು ಮುಚ್ಚಿಕೊಂಡು ಸಮರ್ಥನೆಯೊಂದಿಗೆ ವರ್ಗಾಯಿಸುತ್ತಿದ್ದಾರೆ. ಎಲ್ಲಿಗೆ? ಗ್ಯಾರಂಟಿಗೆ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ, ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಒಂದು ಏನ್ ಮಾಡುದು? ಸಮರ್ಥನೆ ಏನು? ಅದು ಅವರಿಗೇ ಕೊಡುತ್ತಿದ್ದೇವೆ. ಏನು ನೀವೇನು ಚಾರ್ಟೆಡ್ ಅಕೌಂಟೆಂಟು ಒಬ್ಬೊಬ್ಬರು ಮನೆ ಹಿಂದಕ್ಕೆ ಹೋಗ್ಬಿಟ್ಟು ಬರ್ಕೊಂಬರಕ್ಕೆ ಯಾರು ಕೊಡ್ತೀರಿ ಅಂತ ಈಗ ನಿಂತ್ಕೊಬಿಟ್ಟು ಎಲ್ಲ ಕಣ್ಣಿಂಗ್ ಮಾಡ್ಕೊಂಡು ನಿಂತ್ಕೊಬಿಟ್ಟಿದ್ದಾರಂತೆ. ಅವ್ರು ಭಯ ಬಿದ್ದುಬಿಟ್ಟು ಇನ್ನೇನಪ್ಪ ಜೊತೆಲಿ ಬಂದಿದ್ದವು ನನ್ನನ್ನು ಬಿಡಲ್ಲ, ನಮ್ಮನ್ನು ಏನಾರು ಒಳಗೆ ದಬ್ಬಿಟ್ಟಾರು ಅಂತ ಅವ್ರಿಗೆ ಇದೊಂದು ಬರಲಿಲ್ವಂತೆ. ಆ ಮಟ್ಟ ಆಗ್ಬಿಟ್ರಂತೆ ಅವರು. ಗ್ಯಾರಂಟಿಗಳ ಹೊಡೆತದ ರುಚಿ ಈಗ ಬೀಳ್ತಿರ್ಬೇಕು ನಿಮ್ಮ ತಲೆ ಮೇಲೆ. ಅವತ್ತೂ ಹೇಳಿದ್ದೆ, ದಿಸ್ ಚೀಫ್ ಮಿನಿಸ್ಟರ್ ಪ್ರಾಬಬಲಿ ಡಿಡ್ ನಾಟ್ ಇವನ್ ನೋ ಇದು ಹೊಡೆಯತ್ತೆ ಈ ಥರ ಎಫೆಕ್ಟ್ಸು ಅಂತ. ಯಾರೋ ಕೂತು ಬರೆದ್ರು, ಇನ್ಯಾರೋ ಈಗ ತಗಲ್ಕೊಂಡಿದ್ದಾರೆ. ಈಗ ಅನುಭವಿಸ್ತಿರೋರು ಜನ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.